ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕುಸುಮ ಅವರು ಕಿಶನ್ನ ನೋಡಿ ಎಷ್ಟು ಒಳ್ಳೆ ಹುಡುಗ, ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನೆಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದಾನೆ ಅಂತೇಳಿ ಕಿಶನ್ನ ದೂರದಲ್ಲಿ ನೋಡಿಕೊಂಡು ಒಬ್ಬೊಬ್ಬರೇ ಮಾತಾಡ್ಕೊತಿದ್ದಾರೆ. ಅಷ್ಟೊತ್ತಿಗೆ ಜಿಮ್ ಕಳಿಸ್ಕೊಡೋ ಹುಡುಗಿ ಬಂದುಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ನೀರು ಕುಡಿಯೋಕ್ಕೆ ಬಂದೆ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ. ಮೇಲೆ ಇತ್ತಲ್ಲ ನೀರು, ಯಾಕೆ ಇಲ್ಲಿ ಕುಡಿಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಕೇಳ್ತಾರೆ. ಹಾಗಂತ ನಾನು ಯಾವಾಗಂದೆ ಅಂತ ಹೇಳ್ತಾಳೆ. ಮತ್ತು ನನಗೆ ಇಲ್ಲಿ ನೀರು ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಲ್ಲಿ ಬಂದೆ. ಅದು ತಪ್ಪು ಅಂತ ಹೇಳ್ತೀಯಾ ನನಗೆ ಅಂತ ಹೇಳಿ ರೇಗಿಸ್ತಾ ಇದ್ದಾರೆ. ಮೇಡಮ್, ನಾನು ಯಾವಾಗ ತಪ್ಪು ಅಂತ ಹೇಳಿದೆ? ತಪ್ಪಲ್ಲ ಅಂದಮೇಲೆ ನನಗೆ ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತೀಯಾ ಅಂತ ಕೇಳ್ತಾರೆ. ಏನಿದು ಅಲ್ಲಿ ಕುಡಿಬಾರ್ದು ಇಲ್ಲಿ ಕುಡಿಬಾರ್ದು ಅಂತ ಹೇಳೋದು? ಅಯ್ಯೋ ಮೇಡಮ್, ತಪ್ಪಾಯಿತು, ಈಗ ಸಮಾಧಾನನಾ ಅಂತ ಕೇಳ್ತಾಳೆ ಆ ಹುಡುಗಿ. ಮೊದಲು ಈ ಅಮ್ಮನ ಕಾಟದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಒಬ್ಬೊಬ್ಬಳೇ ಮಾತಾಡ್ಕೊತಿದ್ದಾಳೆ ಆ ಹುಡುಗಿ. ಜಿಮ್ಮಲ್ಲಿ ಒಂದು ಹುಡುಗಿ ಜೊತೆ ಜಗಳ ಆಡಿದ್ರಲ್ಲ, ಮತ್ತು ಆ ಹುಡುಗಿ ಹತ್ರ ಬಂದು ಆ ಹುಡುಗಿನ ರೇಗಿಸ್ತಾ ಇದ್ದಾರೆ ಕುಸುಮ ಅವರು. ಆ ಹುಡುಗಿನ ಗುರಾಯಿಸ್ಕೊಂಡು ಬಂದುಬಿಟ್ಟು, ಏನು ನನ್ನ ಮುಖನೇ ಗಿರ್ಗುಟ್ಕೊಂಡು ನೋಡ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ. ಏನು ಮುಖದಲ್ಲಿ ಏನಾದರೂ ಕೋತಿ ಕುಣಿತಿದ್ಯಾ ಅಂತ ಕೇಳ್ತಾರೆ. ಅಲ್ಲ, ನಿಮಗೆ ಜಗಳ ಮಾಡೋದು ಬಿಟ್ಟರೆ ಬೇರೆ ಕೆಲಸನೇ ಇಲ್ವಾ? ನನ್ನ ಹತ್ರನೂ ಜಗಳ ಆಡಿದ್ರಿ, ಆ ಸ್ಟಾಫ್ ಹತ್ರನೂ ಜಗಳ ಆಡಿದ್ರಿ ನೀವು. ಯಾಕಮ್ಮ, ಯಾಕೆ? ನಾನೇನಾದರೂ ಬಂದು ನಿನ್ನ ಕಿವಿ ಹತ್ರ ಜಗಳ ಆಡಿದ್ನಾ ಅಂತ ಕುಸುಮ ಅವ್ರು ಕೇಳ್ತಿದ್ದಾರೆ. ಆ ಹುಡುಗಿ ಕೇಳ್ತಿದ್ದಾಳೆ, ಇದೇನು ಮನೆ ಅಂದ್ಕೊಂಡಿದ್ದೀರಾ? ನೀವೆಲ್ಲರ ಮುಂದೇನು ಕಿರ್ಚಾಡ್ತಾ ಇದ್ದರೆ ಅವ್ರು ವರ್ಕೌಟ್ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಆಗಲ್ವಾ ಅವ್ರಿಗೆ ಅಂತ ಕೂಗಾಡ್ತಿದ್ದಾಳೆ. ನೀವು ವರ್ಕೌಟ್ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಕುಸುಮ ಅವರು ಏನಂದೆ ಇನ್ನೊಂದು ಸಲ ಹೇಳು. ನಾನೇನು ಮಾಡ್ತಾ ಇಲ್ವಾ? ಯಾರು ಹೇಳಿದ್ದು ನಾನೇನು ಮಾಡ್ತಾ ಇಲ್ಲ ಅಂತ? ಇಲ್ಲೇ ಕಾಣಿಸ್ತಿದ್ದೆಯಲ್ಲ ಕಣ್ಮುಂದೇನೆ ಅಂತ ಹುಡುಗಿ ಹೇಳ್ತಿದ್ದಾಳೆ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ, ನಮ್ಮ ಥರ ವರ್ಕೌಟ್ ಮಾಡಿ ಆವಾಗ ಒಪ್ಕೊತೀನಿ ಅಂತಾಳೆ ಹುಡುಗಿ. ಎಷ್ಟು kg ಇದೆ ಇದು? 50 kg ಇದೆ ಮೇಡಮ್. ಈ ಕಡೆ 25, ಈ ಕಡೆ 25, ಇನ್ನೂ 5 kg ಹಾಕು, ನಾನು ಎತ್ತುತ್ತೀನಿ ಅಂತಾಳೆ. ಮೇಡಮ್, ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೂ ಕೇಳಲ್ಲ ಕುಸುಮ ಅವರು. ನನ್ನ ಕೈಲಾಗಲ್ವಾ, ನಾನು ಎತ್ತುತ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಎತ್ತೋಕೆ ಹೋಗ್ತಾರೆ. ಆ ಭಾರ ಎತ್ತುವಾಗ ಕುಸುಮ ಅವರು ಬಿದ್ದೋಗ್ತಾರೆ. ಕಾಲಿಗೆ ಸ್ವಲ್ಪ ಪೆಟ್ಟಾಗುತ್ತೆ. ಅಷ್ಟೊತ್ತಿಗೆ ಕಿಶನ್ ಬಂದು ಎಲ್ಲರೂ ಸ್ಟಾಫ್ ಅವ್ರು ಬಂದು ಚೇರ್ ಮೇಲೆ ಎತ್ತಿ ಕೂರಿಸಿ ಕಿಶನ್ ಕಾಲು ಮುಟ್ಟಿ ಕಾಲನ್ನ ನೀವ್ತಾ ಇರ್ತಾನೆ. ನೀನೇನಕ್ಕಪ್ಪ ಕಾಲು ನೀವ್ತೀಯಾ ಅಂತಾಳೆ. ಇಲ್ಲ, ನೀವು ನನ್ನ ಅಮ್ಮನ ಥರ ಅಲ್ವಾ, ನಮ್ಮ ಅಮ್ಮನಿಗೆ ಈ ಥರ ಆಗಿದ್ದರೆ ನಾನು ಕಾಲು ಉಜ್ತಾ ಇದ್ದಿಲ್ವಾ? ನೀವು ನನ್ನ ತಾಯಿ ಥರನೇ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಕಾಲು ಮಾಲಿಷ್ ಮಾಡೋದನ್ನು ನೋಡಿ ಕುಸುಮ ತುಂಬ ಖುಷಿ ಆಗ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಭಾಗ್ಯ ಕಾಲು ನೀವ್ತಾ ಇರ್ತಾಳೆ. ತುಂಬ ನೋವಿದೆಯಾ ಅತ್ತೆ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತಾಳೆ. ಅಯ್ಯೋ ಭಾಗ್ಯ, ಡಾಕ್ಟ್ರಿಗೆಲ್ಲ ಫೋನ್ ಮಾಡೋದು ಬೇಡ ಅಂತಾಳೆ. ಇಲ್ಲ ಅತ್ತೆ, ನೋವಿದೆ, ನಿಮಗೆ ನಾನು ಡಾಕ್ಟ್ರನ್ನ ಕರೆಸ್ತೀನಿ ಅಂತಾಳೆ. ಇಲ್ಲ ಮಗಳೇ, ಏನು ನೋವಿಲ್ಲ ಅಂಥದ್ದೇನು ಅಂತ ಹೇಳ್ತಾರೆ. ಅಲ್ಲಿ ಜಿಮ್ಮಲ್ಲಿ ಕಿಶನ್ ಅವ್ರ ಕಾಲು ಉಜ್ಜಿದ್ದು, ಆಮೇಲೆ ಅವ್ನು ಮಾತಾಡಿದ್ದು ಎಲ್ಲದೂ ಭಾಗ್ಯ ಹತ್ರ ಕುಸುಮ ಅವ್ರು ಹೇಳ್ಕೊತಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ, ಅವನು ತುಂಬ ಒಳ್ಳೆ ಬುದ್ಧಿ ಹುಡುಗ ಅಂತ ಹೇಳ್ತಾನೆ. ಸರಿಯಾಗಿರೋ ಜೋಡಿ ಹೇಳಿ ಮಾಡಿಸ್ದಂಗಿದೆ ನಮ್ಮ ಪೂಜಾಗೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಿದ್ದಾರೆ. ಭಾಗ್ಯ ಅದನ್ನು ಕೇಳಿಸ್ಕೊಂಡು ತುಂಬಾ ಖುಷಿ ಆಗ್ತಿದ್ದಾಳೆ. ಸಂಸ್ಕಾರವಂತ ಕಣೆ, ತುಂಬ ಒಳ್ಳೆ ಹುಡುಗ ಕಣೆ ಅವನು ಅಂತ. ಅವ್ನು ಗೌರವ ಕೊಡೋ ರೀತಿ, ಅದರಲ್ಲೂ ಅವನು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾನೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ, ತುಂಬ ಒಳ್ಳೆ ಮನಸ್ಸು ಹುಡುಗ ಕಣೆ ಅವನು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಭಾಗ್ಯ, ಒಳ್ಳೆ ಹುಡುಗ, ಯೋಗ್ಯ ಅವನು ಅಂತ ಹೇಳ್ತಿದ್ದಾರೆ. ಒಳ್ಳೆ ಹುಡುಗ, ಪೂಜಾನ ಚೆನ್ನಾಗಿ ನೋಡ್ಕೊತಾನೆ ಅಂತ ಅನಿಸ್ತಾ ಇದೆಯಾ ಅತ್ತೆ ಅಂತ ಕೇಳಿದ್ರೆ, ಅನ್ಸೋದೇನೆ, ಅಪ್ಪಟ್ಟ ಅಪರಂಜಿ ಅವನು ಅಂತ ಹೇಳ್ತಾರೆ. ಇಲ್ಲಿ ತಾಂಡವ ಶ್ರೇಷ್ಠ ಇಬ್ಬರೂ ಭಾಗ್ಯ ಬೆಳಗ್ಗೆ ಬೈದಿದ್ದನ್ನು ನೆನೆಸ್ಕೊಂಡು ತಾಂಡವ ತುಂಬಾ ಕೋಪದಲ್ಲಿದ್ದಾನೆ. ಶ್ರೇಷ್ಠ ಹೇಳ್ತಿದ್ದಾಳೆ, ಈಗೇನು ಅವಳು ನೆಮ್ಮದಿ ಹಾಳು ಮಾಡಬೇಕು, ಇರು ಒಂದು ನಿಮಿಷ, ಅವಳು ನೆಮ್ಮದಿಯಿಂದ ಇರಬಾರ್ದು, ಆ ಥರ ಮಾಡ್ತೀನಿ ಅಂತಾಳೆ. ಫೋನ್ ಎತ್ಕೊಂಡು ಭಾಗ್ಯಗೆ ಫೋನ್ ಮಾಡಿ ಹಾಗೆ ಸ್ಪೀಕರಲ್ಲಿ ಇಟ್ಟಿರ್ತಾಳೆ. ಭಾಗ್ಯ ಮಾತಾಡೋದನ್ನು ಕೇಳಿಸ್ಕೊಂಡು ತಾಂಡವನಿಗೂ ಶ್ರೇಷ್ಠಗೂ ಇಬ್ಬರಿಗೂ ಸರಿಯಾಗಿ ಬೈದು ಅವಮಾನ ಮಾಡ್ತಾಳೆ. ಹಲೋ ಭಾಗ್ಯ ಮೇಡಮ್, ಏನು ಮಾಡ್ತಿದ್ದೀರಾ ಅಂತೇಳಿ ಶ್ರೇಷ್ಠ ಕೇಳ್ತಾಳೆ. ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ ಶ್ರೇಷ್ಠ, ನೀನಲ್ವಲ್ಲ ಆರಾಮಾಗಿ ಮನೇಲಿದ್ದು ಊಟನ, ಹೊರಗಡೆದು ಊಟನ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿನ್ನೋದಕ್ಕೆ ಅಂತಾಳೆ. ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಮುಖ ನೋಡ್ಕೊತಿದ್ದಾರೆ. ಮತ್ತು ಭಾಗ್ಯ, ಹೇಗೆ ನಡೀತಾ ಇದೆ ಜೀವನ? ಪೂಜೆಗೆ ಹುಡುಗನ ಹುಡುಕ್ತಾ ಇದೆಯಾ ಅಂತೆ? ಪಾಪ, ನಿನ್ನ ಕೈಲಿ ಹುಡುಗನ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿ ಪೂಜನ್ಗೆ ಹುಡುಗನ ಹುಡುಕು ಅಂತ ಹೇಳಿದ್ದೆ ಅಂತೆ. ಅವಳು ಯಾರ ಜೊತೆಲೂ ಸುತ್ತಾಡ್ತಿದ್ದಾಳೆ ಅಂತ ಹೇಳಿ ನಾನು ಕೇಳ್ಪಟ್ಟೆಪ್ಪ.
ಹೀಗಾದರೆ ಹ್ಯಾಗೆ ಭಾಗ್ಯ, ಮನೆ ಮರ್ಯಾದೆ ಹೋಗಲ್ವೇನು, ಅವಳಿಗೊಂದು ಸ್ವಲ್ಪ ಹೇಳಿಕ್ಕು ಅಂತಾಳೆ. ಅಯ್ಯೋ ರಾಮ ಶ್ರೇಷ್ಠ, ಅಯ್ಯೋ ನೀನು ನನ್ನ ತಂಗಿಗೆ ಬುದ್ಧಿ ಹೇಳೋಕೆ ಬರ್ತಾ ಇದೆಯಾ? ಅದರಲ್ಲೂ ಈ ವಿಷಯದಲ್ಲಿ ನನ್ನ ತಂಗಿಯ ನೀನು ಅಂದ್ಕೊಂಡಿದ್ಯಾ? ಮನೆ ಮರ್ಯಾದೆ ಎಲ್ಲ ಬೀದಿಯಲ್ಲಿ ಹರಾಜಾಕ್ ಹಾಕೋಕೆ, ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಇನ್ನೊಂದು ಮನೆ ಸಂಸಾರನ ಹಾಳು ಮಾಡಿದವಳು ನೀನು. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ, ಬರೋದೂ ಇಲ್ಲ. ಅದಕ್ಕೆ ಶ್ರೇಷ್ಠ ಏಯ್ ಅಂತಾಳೆ. ಏನೂ ಇಲ್ಲ, ಬೀನೂ ಇಲ್ಲ. ಅದು ಸರಿ ಶ್ರೇಷ್ಠ, ನೀನೇನೋ ಗುಣ ಸರಿ ಇಲ್ದವನ್ನ ಹುಡ್ಕೊಂಡಿದ್ಯಾ ಅಂತ ನಮ್ಮ ಪೂಜಾನೂ ಹಾಗೆ ಮಾಡ್ತಾಳೆ ಅಂತ ಅನ್ಕೋಬೇಡ. ತಾಂಡವ ಶ್ರೇಷ್ಠ ಇಬ್ಬರು ಮುಖ ನೋಡಿಕೊಂಡು ಅವಮಾನ ಅಯ್ಯೋ ಅಂತ ಅನಿಸ್ಬಿಟ್ಟೈತೆ ಅವ್ರಿಗೆ. ಇವಳಿಗೆ ಯಾಕಾರ ಫೋನ್ ಮಾಡಿದ್ಯೋ ಅಂತ ಅನಿಸ್ಬಿಟ್ಟಿದೆ. ಪೂಜೆಗೆ ಹುಡುಕಿರೋ ಹುಡುಗ ಅಹಂಕಾರ ದರ್ಬಾರು ಇರೋರು ನಿನ್ನ ಜೊತೇಲಿದ್ದಾರಲ್ಲ ಅವ್ರ ಥರ ಅಲ್ಲ. ಏ ಭಾಗ್ಯ, ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತೇಳಿ ತಾಂಡವ ಹೇಳ್ತಿದ್ದಾರೆ. ಓ ನೀವು ಅಲ್ಲೇ ಇದ್ದೀರಾ ತಾಂಡವ ಸರ್, ಒಳ್ಳೇದಾಯಿತು ಅಂತಾಳೆ ಭಾಗ್ಯ. ಹೆಂಡ್ತಿಗೆ ಸುಳ್ಳು ಹೇಳಿ ಇಟ್ಕೊಂಡಿರೋಳ ಜೊತೇಲಿ ಹೋಗಿರೋರು ಈ ವಿಷಯ ಎಲ್ಲ ಮಾತಾಡೋದು ಸರಿ ಇರಲ್ಲ ಅಲ್ವಾ ಸರ್ ಅಂತಾಳೆ. ಫುಲ್ಲು ತಾಂಡವ್ ಬೇಜಾರು ಆಗುತ್ತೆ, ಕೋಪನೂ ಬರ್ತಾ ಇದೆ. ಭಾಗ್ಯ ಗಂಡನಿಗೆ ಒತ್ತಿ ಹೇಳ್ತಾಳೆ, ನಿನ್ನ ಥರ ಅವನಲ್ಲ ಅನ್ನೋದು ನನಗೆ ಗೊತ್ತು, ಅವನು ಒಳ್ಳೆ ಹುಡುಗ ಅಂತ ಹೇಳಿ ಒತ್ತಿ ಹೇಳ್ತಿದ್ದಾಳೆ. ಗಂಡನಿಗೆ ಟ್ಯಾಂಕ್ಸ್ ಹೇಳ್ತಿದ್ದಾಳೆ, ಒಳ್ಳೆ ಹುಡುಗನ ಹುಟ್ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ತಾಂಡವ ಸಾರ್ ಅಂತಾಳೆ. ಇಲ್ಲಿ ತಂಗಿ ಹತ್ರ ಬಂದಿದ್ದಾಳೆ. ಪೂಜಾ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಭಾಗ್ಯ ಕೇಳ್ಕೊಂಡು ಬರ್ತಿದ್ದಾಳೆ. ಎಷ್ಟು ಖರ್ಚಾಯಿತು ಏನು ಅಂತೇಳಿ ಲೆಕ್ಕ ಹಾಕ್ತಿದ್ದೆ ಅಕ್ಕ ಅಂತಾಳೆ ಪೂಜಾ. ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ, ನಾನು ಮಾಡ್ಕೊತೀನಿ ಬಿಡು ಅಂತಾಳೆ. ಅಕ್ಕ ಇದೇನು ಕಷ್ಟದ ಕೆಲಸನಾ, ನಾನು ನೋಡ್ಕೊತೀನಿ, ನೀನು ಬೇರೆ ಕೆಲಸ ಮಾಡ್ಕೊ ಹೋಗು ಅಂತಾಳೆ. ಅಕ್ಕನ ಪೂಜಾ ಅದನ್ನು ಭಾಗ್ಯ ಜ್ಞಾಪಿಸ್ತಾ ಇದ್ದಾಳೆ. ನನ್ನ ತುಂಬಾ ನಂಬಿದ್ದೀನಿ ಅಂತ ಹೇಳ್ತೀಯ ನನ್ನ ಅತ್ತೇನ ಅಂತ. ನೀನು ಯಾವುದೇ ಹುಡುಗನ ಹುಡುಕಿದ್ರೂ ತುಟಿಕ್ ಪಿಟಿಕ್ ಅಂದಿಲ್ಲದೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಾನೇ ಅಂತ ಕೇಳ್ತಾಳೆ. ಪೂಜಾ ಹೇಳ್ತಾಳೆ, ಹೌದಕ್ಕ, ಅಷ್ಟು ನಂಬಿಕೆ ಇದೆ ನಿನ್ನ ಮೇಲೆ ಅತ್ತೆ ಮೇಲೆ ನನಗೆ ಅಂತ. ಭಾಗ್ಯ ಸುತ್ತಿ ಬೆಳೆಸಿ ಬರ್ತಾ ಇದ್ದಾಳೆ. ಕಿಶನ್ ಜೊತೆಯಲ್ಲೇ ಇವಳು ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ರಿಗೂ ಮನೆ ಮಂದಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅತ್ತೆ ಅಮ್ಮ ಆಮೇಲೆ ಸುಂದ್ರಿ ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಪೂಜಾ ಮುಂದೆ ಕೂಡ ಹೇಳ್ಕೊತಿದ್ದಾರೆ. ಪೂಜಾ ಕೂಡ ಖುಷಿಯಾಗಿದ್ದಾಳೆ. ಕಿಶನ್ ಅಂದರೆ ನಿನ್ಗೆ ಇಷ್ಟನಾ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಅಕ್ಕ ಏನು ಕೇಳ್ತಿದ್ದೀಯಾ, ಕಿಶನ್ ಮೇಲೆಲ್ಲ ನನಗಂಥ ಫೀಲಿಂಗ್ಸ್ ಇಲ್ಲ ಅಕ್ಕ ಅಂತಾಳೆ. ಯಾವತ್ತೂ ಅವನ್ನ ಆ ಥರ ಭಾವನೆಯಲ್ಲಿ ನೋಡಲಿಲ್ಲ ಅಂತಾಳೆ. ಈಗ ಈ ನಿನ್ನ ಅಕ್ಕನಿಗೆ ಕಿಶನ್ ನಿನ್ಗೆ ಹೇಳಿ ಮಾಡಿಸಿದ ಜೋಡಿ ಅಂತ ಅನಿಸಿದ್ರೆ ಮಾಡಿಕೊಟ್ರೆ ಮದುವೆ ಮಾಡ್ಕೊತೀಯ ಅಂದರೆ, ಅಕ್ಕ ನೀನು ಯಾವ ಹುಡುಗನ ತೋರಿಸಿದ್ರು ಮದುವೆ ಆಗ್ತೀನಕ್ಕ ಅಂತಾಳೆ ಪೂಜಾ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ. ಬಾಯ್.